ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ ಕಿಚನ್ಸ್ ವರ್ಲ್ಡ್. ಉಪ್ಪಿಟ್ಟು ಅಂದರೆ ಮಕ್ಕಳು ಬೇಡ ಅಂತಾರ. ಒಮ್ಮೆ ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು 10 ನಿಮಿಷ ನೀಟಾಗಿ ಮೀಡಿಯಮ್ ರವೆನ ಹುರ್ಕೊಬೇಕು. ಲೈಟಾಗಿ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ನೀಟಾಗಿ ರವೆನ ಹುರ್ಕೊಳ್ಳಿಲ್ಲ ಅಂತಂದರೆ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ. ಉಪ್ಪಿಟ್ಟು ಮಾಡಲು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು: ಟೊಮೊಟೊ, ಕ್ಯಾರೆಟು, ಹುರುಳಿಕಾಯಿ, ಈರುಳ್ಳಿ, ಕೊತ್ತಂಬರಿ ಹಾಗೂ ಬಟಾಣಿ. ಈಗ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಎಲ್ಲವನ್ನು ನೀಟಾಗಿ ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ 1 ಕಪ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಕೆಂಪಾಗೋವರೆಗೂ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಹುರುಳಿಕಾಯಿ, ಕ್ಯಾರೆಟು ಹಾಗೂ ಬಟಾಣಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. 1 ಕಪ್ ಟೊಮೊಟೊವನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 10 ನಿಮಿಷ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ವಾಂಗಿಬಾತ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ವಾಂಗಿಬಾತ್ ಪೌಡರ್ ಹಾಕೋದ್ರಿಂದ ಚೆನ್ನಾಗಿರುವಂಥ ಒಂದು ಫ್ಲೇವರ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈಗ ವಾಂಗಿಬಾತ್ ಪೌಡರ್ ಹಾಕಿ ನಾನು 1 ಗ್ಲಾಸ್ ರವೆ ತೊಗೊಂಡಿದ್ದೆ, ಸೊ ಹಂಗಾಗಿ 3 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದ್ದ ನಂತರ ಹುರ್ಕೊಂಡಿರುವಂಥ ರವೆನ ನೀಟಾಗಿ ಗಂಟಿಲ್ದಾಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಗಂಟಿಲ್ದಾಗೆ ನಿಧಾನಕ್ಕೆ ಈ ಥರ ಹಾಕ್ಕೊಂಡು ಕೈ ಆಡಿಸ್ತಿರಬೇಕು. ಈಗ ಸ್ಟವ್ನ ಸಣ್ಣೂರಿ ಮಾಡ್ಕೋಬೇಕು, ಇಲ್ಲಾಂದರೆ ಎಗರುತ್ತೆ. ಸಣ್ಣೂರಿ ಮಾಡಿಕೊಂಡು ನಿಧಾನಕ್ಕೆ 1-2 ಸತಿ ತಿರುಗಿಸ್ಬಿಟ್ಟು ನೀಟಾಗಿ ಕಲಸಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಬೇಕು. ಒಂದು 5 ನಿಮಿಷ ಹಬೆಯಲ್ಲಿ ಬೇಯಬೇಕಾಗುತ್ತೆ. ಒಂದು 5 ನಿಮಿಷ ಹಬೆಯಲ್ಲಿ ಬೆಂದ ನಂತರ ಕೊತ್ತಂಬರಿಯನ್ನು ಹಾಕಿ ಸರ್ವ್ ಮಾಡಿದರೆ ರುಚಿಯಾದಂತಹ ಉಪ್ಪಿಟ್ಟು ರೆಡಿಯಾಗಿದೆ. ಇಂತಹ ಇನ್ನಷ್ಟು ರೆಸಿಪಿಗಳಿಗಾಗಿ ಶಾನ್ ಕಿಚನ್ಸ್ ವರ್ಲ್ಡನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.